ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನನ್ನದೊಂದು ತಮ್ಮಲ್ಲಿ ಕಳಕಳಿ ಮನವಿ ಏನೆಂದರೆ, ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ನನ್ನ ಯೂಟ್ಯೂಬ್ ಚಾನಲ್ ಎಜು ಅಡ್ಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ಮೊದಲು ತಮಗೆ ತಲುಪುತ್ತವೆ ಎಂದು ಹೇಳುತ್ತಾ, ಇನ್ನೊಂದು ಏನೆಂದರೆ, ಈ ಯೂಟ್ಯೂಬ್ ಚಾನಲು ಹೊಸದಾಗಿ ಆರಂಭ ಮಾಡಿರೋದ್ರಿಂದ ಏನಾದರೂ ಇದರಲ್ಲಿ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸರಿಪಡಿಸ್ಕೊಳ್ತೇನೆ ಎಂದು ಹೇಳ್ತಾ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ KSET 2025 ಜನರಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ಒಂದೊಂದಾಗಿ ನಾವು ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇದು 2015 ಜನರಲ್ ಕ್ವಶನ್ ಪೇಪರ್ KSET. ಮೊದಲನೇ ಕ್ವಶನ್ ನೋಡೋದಾದರೆ, ಮೊದಲನೇ ಕ್ವಶನ್ ಪೇಪರು ಇದು ಆವಾಗ 2015 ಈ ಪತ್ರಿಕೆ 60 ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಹೊಂದಿರುತ್ತಿತ್ತು. ಅಂದರೆ 2 ಅಂಕಗಳನ್ನು ಹೊಂದಿದೆ. ಇವಕ್ಕೆ ಪ್ರತಿ ಅಭ್ಯರ್ಥಿ ಯಾವುದಾದ್ರೂ 50 ಪ್ರಶ್ನೆಗಳು ಮಾತ್ರ ಉತ್ತರಿಸಬೇಕು. ಮತ್ತು ಒಂದು ವೇಳೆ 50 ಪ್ರಶ್ನೆಗಳಿಗಿಂತ ಹೆಚ್ಚು ಪ್ರಶ್ನೆಗಳನ್ನು ಉತ್ತರಿಸಿದಲ್ಲಿ ಮೊದಲ 50 ಪ್ರಶ್ನೆಗಳಿಗೆ ಮಾತ್ರ ಮೌಲ್ಯಮಾಪನ ಮಾಡಲಾಗುವುದು. ಅಂದರೆ 2 ಪೇಪರಾಗಿ ಡಿವೈಡ್ ಮಾಡಿರ್ತಾರೆ. KSET 1 ಈ ಜನರಲ್ ಪೇಪರು ಮತ್ತು ಹಿಸ್ಟ್ರಿ ಪೇಪರ್ ನೋಡೋದಾದರೆ, ಹಿಸ್ಟ್ರಿ ಪೇಪರಲ್ಲಿ 2 ಭಾಗಗಳಾಗಿ ಮಾಡಿದ್ದಾರೆ. ಒಂದು ಪಾರ್ಟ್ 1 ಪಾರ್ಟ್ 2 ಅಂತ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತು ನೋಡ್ತಾ ಇರೋದು ಜನರಲ್ ಪೇಪರು. ಬನ್ನಿ ಇವತ್ತು ನೋಡೋಣ. ಮೊದಲನೇ ಕ್ವಶನು, ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನ. ಇದರ ಆನ್ಸರ್ ನೋಡೋದಾದರೆ ನಾವು ಇದರ ಆನ್ಸರು ಡಿ ಎಕಾಲಜಿ. ನಂತರ ಎರಡನೇದು, ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗಪ್ಪ ಅಂತಂದರೆ, ಯಾವಾಗ ಬಂದಿದೆ ಕಮೆಂಟ್ ಮಾಡಿ. ಯಾವಾಗ ಬಂದಿದೆ ಅಂದರೆ 1972ರಲ್ಲಿ ಈ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬರುತ್ತದೆ. ಆನ್ಸರು ಎ. ನಂತರ ಮೂರನೇ ಕ್ವಶನು, ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳವಳಿ ಯಾವುದು? ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳವಳಿ ಯಾವುದಂತ ನೋಡಿದರೆ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ: ಚಿಪ್ಕೋ, ಕೈಗಾ, ಅಪಿಕೋ, ನಂದಿಕೋರ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ, ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳವಳಿ, ಅಂದಿನ ಚಳವಳಿ ಅಪಿಕೋ ಚಳವಳಿ. ಮರ ಕಡಿಯಬಾರ್ದಂತ ಮರಗಳನ್ನೇ ಕೂಡ ಇವರು ಅಪ್ಪಿಕೊಳ್ತಿದ್ದಾರೆ ಅಂತ ಹೇಳ್ಬೋದು. ನಂತರ ಇನ್ನು 4ನೇ ಕ್ವಶನ್ ನೋಡೋದಾದರೆ, ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳಾಗುವ ಕಾಂಪೌಂಡ್ಗಳು ಯಾವ್ಯಾವು ಅಂತ ಕೇಳಿದರು. ಮೊದಲನೇದು ಸಲ್ಫರ್ ಕಾಂಪೌಂಡ್ಗಳು, ನೈಟ್ರೋಜನ್ ಕಾಂಪೌಂಡ್ಗಳು, ಆಕ್ಸಿಜನ್ ಕಾಂಪೌಂಡ್ಗಳು ಮತ್ತು ಹ್ಯಾಲೋಜಿನ್ ಕಾಂಪೌಂಡ್ಗಳು. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಆಕ್ಸಿಜನ್ ಕಾಂಪೌಂಡ್ಗಳು, ಸಿ. ನಂತರ 5ನೇದು, ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ ಏನು? ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ ಏನಂತ ಕೇಳಿದರೆ, ಇದಕ್ಕೆ ಸರಿಯಾದ ಆಪ್ಷನ್ಸ್ ನೋಡೋದಾದರೆ ಯೂಟೋಫಿಕೇಷನ್ನು ಮತ್ತು ಕಂಜೆಕ್ಷನು, ಆಕ್ಸಿಡೇಷನು ಮತ್ತು ಪ್ರಿಸಿಪಿಟೇಷನ್. ಇದಕ್ಕೆ ಸರಿಯಾದ ಆನ್ಸರು ಎ ಆಗಿರುತ್ತೆ. ಯೂಟ್ರೋಫಿಕೇಷನ್ ಇದು ಎ ಆನ್ಸರು. ನಂತರ
ನೆಕ್ಸ್ಟು ಆರನೇ ಪ್ರಶ್ನೆ. ಇವಾಗ ಸದ್ಯಕ್ಕೆ ನಾನು ಕ್ವಶನ್ ಪೇಪರ್ನ ಮಾತ್ರ ಬಿಡಿಸ್ತಾ ಹೋಗ್ತೀನಿ. ನೆಕ್ಸ್ಟು ಇನ್ನು ಅಂದರೆ KCET ಎಕ್ಸಾಮ್ ಮುಗಿದ ನಂತರ ಇದೇ ಪೇಪರ್ನ ಇನ್ನೊಂದು ಸಲ ನಾನು ವಿಡಿಯೋ ಮಾಡ್ತೀನಿ. ಯಾಕಂದರೆ ಈ ಪ್ರತಿಯೊಂದು ಕ್ವಶನ್ ಪೇಪರ್ನ ನಾವು ವಿವರಣೆ ಸಹಿತ ನೋಡ್ತಾ ಹೋಗೋಣ ಮುಂದಿನ ನೆಕ್ಸ್ಟು ದಿನಗಳಲ್ಲಿ. ಇವಾಗ ಸದ್ಯಕ್ಕೆ ಕ್ವಶನ್ ಪೇಪರ್ ಮಾತ್ರ ಕ್ವಶನ್ ಮತ್ತು ಆನ್ಸರ್ ನೋಡ್ತಾ ಹೋಗೋಣ. ಇನ್ನು 6ನೇದು ಕ್ವಶನು, ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಏನಂದರೆ, ಎಷ್ಟು ಇರುತ್ತೆ? ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತೆ ಅಂತಂದರೆ ಸಾಮಾನ್ಯವಾಗಿ 60 ಇರುತ್ತೆ. ಸರಿಯಾದ ಆನ್ಸರು 60 ಆಗಿರುತ್ತೆ. ಇನ್ನು ನೆಕ್ಸ್ಟು, ಇದು ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಪಡುತ್ತೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ಇದು 1ರಿಂದ 6 ಪ್ರಶ್ನೆಗಳಿಗೆ ಅವರಿಗೆ ಕೊಟ್ಟಿರ್ತಾರೆ. ಇನ್ನೆಷ್ಟು ನಾವು 7 ನೋಡೋಣ. ದತ್ತಾಂಶಗಳು ಕಳೆದರಲ್ಲಿ ರಾಜ್ಯ ಒಂದರು ವಯಸ್ಸಿಗನುಸಾರವಾಗಿ ಜನಸಂಖ್ಯೆ ಹಂಚಿಕೆ ಅಂತ ಕೊಟ್ಟರೆ ನೋಡೋಣ. 15ರವರೆಗೆ ವಯಸ್ಸಿನ ಗುಂಪುಗಳಲ್ಲಿ 15ವರೆಗೆ 30%, 25 47.75, 35ರವರೆಗೆ ಅಂತಂದರೆ 65, 45ರವರೆಗೆ ಅಂತಂದರೆ 79.50, 55ರವರೆಗೆ ಅಂತಂದರೆ 93.75, 65ವರೆಗೆ ಅಂತಂದರೆ 98.87, 110ರವರೆಗೆ ಅಂತಂದರೆ 100. ಇನ್ನು ನೋಡೋದಾದರೆ ಈ ಕೆಳಗಿನ ನಮೂದಿಸಿರುವ ಯಾವ ಒಂದು ವಯಸ್ಸಿನ ಗುಂಪು ರಾಜ್ಯದ ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದರೆ, ಯಾವ ರಾಜ್ಯ ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿದೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಬಿ ಆಗಿರುತ್ತೆ. ಇದಕ್ಕೆ 15ರಿಂದ 35 ವಯಸ್ಸಿನ ಗುಂಪು, 15ರಿಂದ 35 ವಯಸ್ಸಿನ ಗುಂಪಾಗಿರುತ್ತೆ. ಇನ್ನೆಷ್ಟು 8ನೇ ಕ್ವಶನ್ ನೋಡೋದಾದರೆ, ಪ್ರತಿ 4 ಲಕ್ಷ ಜನರಲ್ಲಿ 25 ವರ್ಷ ವಯಸ್ಸಿಗಿಂತ ಕೆಳಗಿರುವ ಜನರೆಷ್ಟು? ಅಂದರೆ ಪ್ರತಿ 4 ಲಕ್ಷ ಜನರಲ್ಲಿ 25 ವರ್ಷ ವಯಸ್ಸಿಗಿಂತ ಕೆಳಗಿರುವ ಜನರೆಷ್ಟು? ಅಂದರೆ ಎಷ್ಟು ಜನ 4 ಲಕ್ಷದಲ್ಲಿ 25 ವರ್ಷ ವಯಸ್ಸಿನ ಜನರೆಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ 1,91,000 ಆಗಿರುತ್ತೆ. ಇದಕ್ಕೆ ಸರಿಯಾದ ಆನ್ಸರು ಡಿ, 1,91,000 ಡಿ ಆಗಿರುತ್ತೆ ಆನ್ಸರು. ಇನ್ನು ನಂತರ 9ನೇದು ನೋಡೋದಾದರೆ 9ನೇ ಕ್ವಶನ್ ನೋಡಿದರೆ 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರು ಎಂದು ತಿಳಿದಿದ್ದರೆ, ಅಂದರೆ 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರು ಎಂದು ತಿಳಿದಿದ್ದರೆ ಈ ಎಷ್ಟು ದಶಲಕ್ಷ ಜನರು ಅಂದಾಜು 56-65 ವಯಸ್ಸಿನ ಗುಂಪಿನಲ್ಲಿರುತ್ತಾರೆ ಅಂತ ಕೇಳಿದರೆ, ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರು ಎಂದು ತಿಳಿಸಿದ್ದರೆ ಎಷ್ಟು ದಶಲಕ್ಷ ಜನರು ಅಂದಾಜು 56-65 ವಯಸ್ಸಿನ ಗುಂಪಿನಲ್ಲಿರ್ತಾರೆ. ನಾನು ಹೇಳ್ದಂಗೆ ಇವಾಗ ಸದ್ಯಕ್ಕೆ ನಾನು ಕ್ವಶನ್ ವಿತ್ ಆನ್ಸರ್ನ ಮಾತ್ರ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು KCET ಎಕ್ಸಾಮ್ ಮುಗಿದ ಮೇಲೆ ಇದಕ್ಕೊಂದು ಪ್ರತಿಯೊಂದು ನೆಕ್ಸ್ಟ್ ಅಂದರೆ ಮುಂದೆ ಆಗ್ತಕ್ಕಂಥ ನೋಟಿಫಿಕೇಷನ್ KCETಗೆ ಮುಂದಿನ ದಿನಗಳಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನಂತ ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು 3.15 ದಶಲಕ್ಷ ಜನರಾಗಿರ್ತಾರೆ ಇದಕ್ಕೆ. ಇನ್ನಂತರ 10ನೇ ಕ್ವಶನ್ನು, 20 ದಶಲಕ್ಷ ಜನರು
56ಕ್ಕಿಂತ ಹೆಚ್ಚು ವಯಸ್ಸಿನವರಿದ್ದರೆ ಎಷ್ಟು? ಏನು ಕ್ವಶನ್ ಅಂದರೆ 20 ದಶಲಕ್ಷ ಜನರು 56ಕ್ಕಿಂತ ಹೆಚ್ಚು ವಯಸ್ಸಿನವರಿದ್ದರೆ 16 ವಯಸ್ಸು ಮತ್ತು 16 ಹಾಗೂ 25ರ ವಯಸ್ಸಿನ ಗುಂಪು ಹಾಗೂ 46 55ರ ವಯಸ್ಸಿನ ಗುಂಪುಗಳ ನಡುವಿನ ಒಟ್ಟು ಜನರ ವ್ಯತ್ಯಾಸವೆಷ್ಟು? ಇದಕ್ಕೆ ಸರಿಯಾದ ಆನ್ಸರು 11.2 ದಶಲಕ್ಷ. ಇದಕ್ಕೆ ಸರಿಯಾದ ಆನ್ಸರು ಬಿ ಆಗಿರುತ್ತೆ. ಇನ್ನು ನಂತರ ನೋಡೋದಾದರೆ 11ನೇ ಕ್ವಶನ್ ನೋಡೋದಾದರೆ ನಾವು 46 55ರ ಹಾಗೂ 26 35ರ ವಯಸ್ಸಿನ ಗುಂಪುಗಳ ನಡುವಿನ ಜನರ ಸಂಖ್ಯೆಯ ವ್ಯತ್ಯಾಸ 3.9 ದಶಲಕ್ಷಗಳಿದ್ದರೆ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 46 55ರ ಹಾಗೂ 26 35ರ ವಯಸ್ಸಿನ ಗುಂಪುಗಳ ನಡುವಿನ ಜನರ ಸಂಖ್ಯೆಯ ವ್ಯತ್ಯಾಸ 3.9 ದಶಲಕ್ಷಗಳಿದ್ದರೆ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದರ ಸರಿಯಾದ ಆನ್ಸರ್ ನೋಡೋದಾದರೆ ಬಿ ಆಗಿರುತ್ತೆ. 130 ದಶಲಕ್ಷ ಜನರಾಗಿರುತ್ತೆ. ಇನ್ನೆಷ್ಟು 12ನೇ ಕ್ವಶನ್ ನೋಡೋದಾದರೆ 15ರಿಂದ 35 ವಯಸ್ಸಿನ ಗುಂಪಿನಲ್ಲಿರುವ ಶೇಕಡಾವಾರು ಜನರು ಮತ್ತು 35ಕ್ಕಿಂತ ಹೆಚ್ಚು ವಯಸ್ಸಿನ ಶೇಕಡಾವಾರು ಜನರ ಅನುಪಾತವೆಷ್ಟು ಅಂತ ಕೇಳಿದರೆ ಯಾವುದು? 2:1 ಇಲ್ಲ 65:35 ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ 1:1 ಸಿ ಆನ್ಸರ್ ಆಗಿರುತ್ತೆ. ಇನ್ನು ನಂತರ 13ನೇ ಕ್ವಶನ್ ನೋಡೋದಾದರೆ ಮನೋಭಾವವನ್ನು ಈ ಮಾಪನ ಬಳಸಿ ಅಳೆಯಬಹುದು. ಯಾವ ಮಾಪನವನ್ನು ಬಳಸಿ ಮನೋಭಾವವನ್ನು ಅಳೆಯುತ್ತಾರೆ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಲೈಕರ್ಟ್ ಮಾಪನ, ಡಿ ಆಪ್ಷನ್. ಲೈಕರ್ಟ್ ಮಾಪನದಿಂದ ಮನೋಭಾವ ಮಾಪನವನ್ನು ಬಳಸಿ ಅಳೆಯುತ್ತಾರೆ ಅಂತ ಹೇಳ್ಬೋದು. ಇನ್ನು ಏರೋಬಿಕ್ ವ್ಯಾಯಾಮ 14ನೇ ಕ್ವಶನ್ ನೋಡೋದಾದರೆ 14ನೇ ಕ್ವಶನು ಏರೋಬಿಕ್ ವ್ಯಾಯಾಮವು ಆತಂಕ ಮನಸ್ಥಿತಿಯನ್ನು ಕಡಿಮೆಗೊಳಿಸುತ್ತದೆ ಎಂಬ ಪ್ರಾಕ್ ಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ 4 ಮತ್ತು ಅವಲಂಬಿತ ಪರಿವರ್ತಕ ಡಿವಿಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಬಿ ಆಗಿರುತ್ತೆ. ಏರೋಬಿಕ್ ವ್ಯಾಯಾಮ 4 ಮತ್ತು ಆತಂಕದ ಹಂತಗಳು ಡಿವಿ. ಸರಿಯಾದ ಆನ್ಸರು ಬಿ ಆಗಿರುತ್ತೆ. ಇನ್ನು ನಂತರ 15ನೇ ಕ್ವಶನ್ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಋಣಾತ್ಮಕ ಸಂಶೋಧನಾ ವಿಧಾನವಾಗಿದೆ? ಋಣಾತ್ಮಕ ಸಂಶೋಧನವಾಗಿದೆ ಅಂತ ಕೇಳಿದ್ರೆ ಇನ್ನು ಸರಿಯಾದ ಆನ್ಸರನ್ನು ನೋಡೋದಾದ್ರೆ ಯಾವುದು? ಆಪ್ಷನ್ಸ್ ನೋಡಿದ್ರೆ ಸಂದರ್ಶನ ವಿಧಾನ ಅಥವಾ ಸಮೀಕ್ಷಾ ವಿಧಾನ, ಪ್ರಯೋಗಾತ್ಮಕ ವಿಧಾನನ, ಐತಿಹಾಸಿಕ ವಿಧಾನನ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಐತಿಹಾಸಿಕ ವಿಧಾನವಾಗಿರುತ್ತೆ. ಇನ್ನಂತರ 16ನೇ ಕ್ವಶನ್ ನೋಡೋದಾದರೆ ಸಂಶೋಧನೆಯಲ್ಲಿ ಗ್ರಂಥ ಋಣವನ್ನು ಬಳಸಲು ಇರುವ ವಿಧಾನ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದೆ. ಸಂಶೋಧನೆಯಲ್ಲಿ ಗ್ರಂಥ ಋಣವನ್ನು ಬಳಸಲು ಇರುವ ವಿಧಾನಗಳು ಯಾವುದಂತ ಕೇಳಿದ್ದೇನೆ. ಇದರಲ್ಲಿ PAN ಅಥವಾ ಈ ನಿಯತಕಾಲಿಕ ಅಥವಾ OPACನ ಮತ್ತು APAನ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಇದಕ್ಕೆ ಡಿ ಆನ್ಸರ್ ಆಗಿರುತ್ತೆ, APA ಆಗಿರುತ್ತೆ. ನಂತರ 17ನೇ ಕ್ವಶನ್ ನೋಡಿದ್ರೆ 17ನೇ ಕ್ವಶನು ಕೃತಿ ಚೌರ್ಯ ಪರೀಕ್ಷಿಸಲು ಈ ತಂತ್ರಾಂಶವನ್ನು ಬಳಸಲಾಗುತ್ತದೆ. ಯಾವ ತಂತ್ರಾಂಶವನ್ನು ಕೃತಿ ಚೌರ್ಯ ಪರೀಕ್ಷಿಸಲು ಬಳಸಲಾಗುತ್ತದೆ ಅಂತಂದರೆ ಆಪ್ಷನ್ಸ್ ನೋಡೋದಾದರೆ ಸೌಂಡ್ ಪೋರ್ಚ್, ಬಿ ಗ್ರಾಮರ್ಲಿ, ಸಿ ಟರ್ನಿಟಿಕ್ಕು, ಡಿ ಫಾಸ್ಟ್ ಪೆನ್ಸಿಲ್. ಇದರಲ್ಲಿ ಯಾವುದು ಕೃತಿ ಚೌರ್ಯ ಪರೀಕ್ಷಿಸಲು ತಂತ್ರಾಂಶ ಬಳಸಲಾಗ್ತದೆ ಅಂದರೆ ಟರ್ನಿಟಿನ್, ಸಿ ಆನ್ಸರ್ ಆಗಿರುತ್ತೆ, ಟರ್ನಿಟಿನ್. ಇನ್ನು 18ನೇ ಕ್ವಶನ್ ನೋಡೋದಾದರೆ ಸಿಗರೇಟ್ ಸೇವನೆಯಿಂದ ಸಿಗರೇಟ್ ಸೇವನೆಯಿಂದ ಶ್ವಾಸಕೋಶ ಕ್ಯಾನ್ಸರ್
ಉಂಟಾಗುತ್ತದೆ ಎನ್ನುವ ಪ್ರಾಕ್ ಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ 4 ಮತ್ತು ಅವಲಂಬಿತ ಪರಿವರ್ತಕ ಡಿವಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದಂದರೆ ಸಿಗರೇಟ್ ಸೇವನೆಯಿಂದ ಶ್ವಾಸಕೋಶ ಕ್ಯಾನ್ಸರ್ ಉಂಟಾಗುತ್ತದೆ ಎನ್ನುವ ಪ್ರಾಕ್ ಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ 4 ಮತ್ತು ಅವಲಂಬಿತ ಪರಿವರ್ತಕ ಡಿವಿಗಳನ್ನು ಗುರುತಿಸುತ್ತದೆ ಅಂತ ಹೇಳಿದರೆ, ಇದಕ್ಕೆ ಸರಿಯಾದ ಆನ್ಸರನ್ನು ನೋಡಿದ್ರೆ ಸಿಗರೇಟ್ ಸೇವನೆ 4 ಶ್ವಾಸಕೋಶ ಕ್ಯಾನ್ಸರ್ ಡಿವಿ. ಸರಿಯಾದ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಸಿ ಆಗಿರುತ್ತೆ ಇದಕ್ಕೆ ಆನ್ಸರ್. ಇನ್ನು ನಂತರ 19ನೇದು ನೋಡಿದ್ರೆ ಸಂವಾಹಕ ಮತ್ತು ಸಂವಾಹಿತ ಸಂದೇಶದ ನಡುವೆ ಅರ್ಥ ವ್ಯವಸ್ಥೆ ಉಂಟಾಗುವುದು ಹೀಗೆ ಕರೆಯಬಹುದು. ಏನೆಂದು ಕರೆಯಬಹುದು ಅಂತಂದರೆ, ಏನು ಹೇಳಿದರೆ ಸಂವಾಹಕ ಮತ್ತು ಸಂವಾಹಿತನ ಸಂದೇಶದ ನಡುವೆ ಅರ್ಥ ವ್ಯತ್ಯಾಸ ಉಂಟಾಗುವುದು ಹೀಗೆ ಕರೆಯಬಹುದು ಅಂತ ಕೇಳಿದರೆ, ಹೇಗೆ ಕರೆಯಬಹುದು ಅನ್ನೋದು ನೋಡೋದಾದರೆ ಇದಕ್ಕೆ ಸರಿಯಾದ ಅಂತರ ಅಂತ ಆಪ್ಷನ್ಸ್ ನೋಡೋದಾದರೆ ವರ್ಚುವಲ್ ಡಿಕೋಡಿಂಗ್ ಎ, ಮತ್ತು ಬಿ ನೋಡೋದಾದರೆ ಅಬೆರೆಂಟ್ ಡಿಕೋಡಿಂಗು, ಮತ್ತು ಸಿ ನೋಡಿದ್ರೆ ಫ್ಯಾಕ್ಚುವಲ್ ಡಿಕೋಡಿಂಗು, ಡಿ ನೋಡಿದರೆ ಫಾರ್ಮಲ್ ಡಿಕೋಡಿಂಗ್. ಇದು ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಅಬೆರೆಂಟ್ ಡಿಕೋಡಿಂಗ್ ಆಗಿರುತ್ತೆ, ಬಿ. ಇನ್ನು ನಂತರ 25 ಕ್ವಶನ್, ಡಿಜಿಟಲ್ ಡಿವೈಡ್ ಎಂದರೆ ಏನು? ಡಿಜಿಟಲ್ ಡಿವೈಡ್ ಎಂದರೆ ಏನು? ಡಿಜಿಟಲ್ ಡಿವೈಡ್ ಆಪ್ಷನ್ಸ್ ನೋಡೋಣ. ನಗರ ಮತ್ತು ಗ್ರಾಮೀಣ ನಡುವಿನ ಕಂದಕ ಅಂತ ಕರೀತಾರೆ, ಹೌದಾ? ನೋಡೋಣ ಆಪ್ಷನ್ಸ್. ತಾಂತ್ರಿಕ ಪರಿಣಿತರ ಮತ್ತು ಕಂಪ್ಯೂಟರ್ ಅನಕ್ಷರಸ್ಥರ ನಡುವಿನ ಕಂದಕ. ಸಿ, ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ. ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ನಡುವಿನ ಕಂದಕ. ಇದಕ್ಕೆ ಸರಿಯಾದ ಆನ್ಸರನ್ನು ನೋಡಿದ್ರೆ ಯಾವುದು ಅಂತಂದರೆ ಸರಿಯಾದ ಆನ್ಸರು ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ. ಇದಕ್ಕೆ ಸರಿಯಾದ ಆನ್ಸರು ಸಿ ಆಗಿರುತ್ತೆ. ನಂತರ 21 ಚಾರ್ಲಿ 21 ನೋಡೋದಾದ್ರೆ ಚಾರ್ಲಿ ಚಾಪ್ಲಿನ್ನ ಸಿನಿಮಾ ದಿ ಮಾಡರ್ನ್ ಟೈಮ್ಸ್ ಯಾವುದು? ದಿ ಮಾಡರ್ನ್ ಟೈಮ್ಸ್ ಯಾವ್ದು ಸಂಬಂಧಪಟ್ಟಿದೆ ನೋಡಿದ್ರೆ ಮೊದಲನೇದು ಆಪ್ಷನ್ಸ್ ನೋಡೋದು ಕೈಗಾರಿಕಾ ಸಮಾಜವನ್ನು ಗೇಲಿ ಮಾಡುತ್ತದೆ. ದಿ ಮಾಡರ್ನ್ ಟೈಮ್ಸ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಕೈಗಾರಿಕಾ ಸಮಾಜವನ್ನು ಗೇಲಿ ಮಾಡುತ್ತದೆ. ಇನ್ನು ಸಾಂಪ್ರದಾಯಿಕ ಸಮಾಜವನ್ನು ಟೀಕಿಸುತ್ತದೆ. ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ. ಕೈಗಾರಿಕಾ ಸಮಾಜವನ್ನು ಹೊಗಳುತ್ತದೆ. ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ. ಸರಿಯಾದ ಆನ್ಸರು ಸಿ ಆಗಿರುತ್ತೆ. ಇನ್ನು 22ನೇದು ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನು ಹೀಗೆ ಕರೆಯಬಹುದು. ಏನೆಂದು ಕರೀತಾರೆ? ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರನ್ನು ಹೇಗೆಂದು ಕರೆಯಬಹುದು ಅಂತಂದರೆ 22ನೇದು ತುಂಬ ಲೆಂತಿಯಾಗಿ ಕಾಣುತ್ತೆ, ಸೊ ಸ್ಪೀಡಾಗಿ ಹೇಳ್ತಾ ಹೋಗೋಣ. 22ನೇದು ಸರಿಯಾದ ಉತ್ತರ ವರ್ಚುವಲ್ ಕಮ್ಯುನಿಟಿ, ಬಿ ಆನ್ಸರ್ ಆಗುತ್ತೆ ಇದು. ಇನ್ನು ನಂತರ 23ನೇದು ನೋಡೋದಾದರೆ ಫ್ಯಾಟಿಕ್ ಸಂವಹನವೆಂದರೆ ಏನಂದರೆ ಆನ್ಸರು ಫ್ಯಾಟಿಕ್ ಸಂವಹನವೆಂದರೆ. ಇದಕ್ಕೆ ಸರಿಯಾದ ಉತ್ತರ ಸಂವಹನದ ಆರಂಭದ ಮಾತುಗಳಂತೆ, ಎ ಸಂವಹನದ ಆರಂಭದ ಮಾತುಗಳು. ನೆಕ್ಸ್ಟು 24ನೇದು ನೋಡೋದಾದರೆ ಜನಪ್ರಿಯ ಸಂಸ್ಕೃತಿ ಎಂದರೆ
24ನೇದು ಜನಪ್ರಿಯ ಸಂಸ್ಕೃತಿ ಎಂದರೆ ಏನಿದ್ರ ಆನ್ಸರು ಅಂದರೆ ಸಮೂಹ ಸಂಸ್ಕೃತಿ. ಬಿ, ಸಮೂಹ ಸಂಸ್ಕೃತಿ ಆಗಿರುತ್ತೆ. ಇದಕ್ಕೆ ಆನ್ಸರು ಬಿ ಆಗಿರುತ್ತೆ. ಇನ್ನೆಷ್ಟು 25ನೇದು ಈ ಕೆಳಗಿನ ಎರಡು ಹೇಳಿಕೆಗಳು 1 ಮತ್ತು 2 ಕೊಡಲಾಗಿದೆ. ನಂತರ ಅವುಗಳ ನಿರ್ಧಾರಗಳನ್ನು ಎ ಮತ್ತು ಬಿ ನೀಡಲಾಗಿದೆ. ಅವುಗಳ ಸರಿ ಎಂದೇ ಪರಿಗಣಿಸಬೇಕೆಂದೇ ಅವ ನಿರ್ಧಾರಗಳು ಹೇಳಿಕೆಗೆ ಅನುಗುಣವನ್ನು ಬದ್ಧವಾಗಿರುತ್ತೆ ಅಂತ ನೋಡೋದಾದರೆ ಕೆಲವು ಹೇಳಿಕೆಗಳು ಹೀಗಿರುತ್ತೆ. ಮೊದಲನೇದಾಗಿ ಹೇಳಿಕೆಗಳು ಕೆಲವು ಕೇಕ್ಗಳು ಮಿಠಾಯಿಗಳಾಗಿರುತ್ತವೆ. ಎಲ್ಲ ಮಿಠಾಯಿಗಳು ಚಾಕ್ಲೇಟ್ಗಳಾಗಿರುತ್ತವೆ. ನಿರ್ಧಾರಗಳು ನೋಡೋದಾದರೆ ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿರುತ್ತವೆ, ಕೆಲವು ಮಿಠಾಯಿಗಳು ಕೇಕ್ಗಳಾಗಿರುವುದಿಲ್ಲ. ಯಾವುದು ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಎ ಆಗಿರುತ್ತೆ. ಕೆಲವು ನಿರ್ಧಾರ ಎ ಮಾತ್ರ ಸರಿಯಾಗಿರುತ್ತೆ ಇದಕ್ಕೆ.